ಲೈಟ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ. ಲಾಗ್ ಚಾಲು ಮಾಡಿ ಸ್ನೇಹಿತರೆ. ಅಪ್ಪ ಚಿಲ್ಡ್ರಾಕ್ ಬಂದಿದ್ದ ಸ್ನೇಹಿತರೆ, ಚಿಲ್ಡ್ರ ಇಲ್ಲ ಅಂತ ಇದೆ. ಎದ್ದೀನ್ರಿ, ರಂಗೋಲಿ ಹಾಕಿ ಇವಾಗ ರಂಗೋಲಿ ಹಾಕಿ ಒಳಗೆ ಬಂದಿ ಸ್ನೇಹಿತರೆ. ಶ್ರಾವಣ ಎದ್ದಾನ. ಹಾಯ್ ಮಾಡಪ್ಪಜ್ಜಿ. 50 ಆಡ್ಬೇಕು, ಚಿಲ್ಡ್ರ ಇಲ್ಲರಿ. 2 ಕಜ್ಜಿ ಉಂಡಿ ಮಾಡೋದವ್ರಿ. ಮೊನ್ನೆ ಒಂದು ಹೊಲ್ದಿನಿ, ನಿನ್ನೆ ಒಂದು ಹೊಲ್ದಿನಿ. ಹಾಸಿಗೆ ಮಡ್ಚ್ಬೇಕ್ರಿ, ಒಂದು ರಗ್ ಮಡ್ಚಿಟ್ಟಿನಿ. ಶ್ರಾವಣಿ ಕೂತಾಡಿ ಸುಂಬು ಕರ್ಕೊಂಡು ಏನು ಮಾಡ್ಬೇಕು ಯಾತಗಾಡಿ ಸುಂಬು ಕರ್ಕೊಂಡು ಕೂತು ಬಿಡು ಸ್ನೇಹಿತರೆ. ನೀರು ಬಂದವ್ರಿ, ಕುಡಿಯೋ ನೀರು ತುಂಬಬೇಕ್ರಿ. ಬಾಂಡೆ ಎಲ್ಲ ಡಬ್ಬಾಕಬೇಕು, ಬಾಂಡೆ ತುಂಬ್ಕೋಬೇಕು. ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಹಾಸಿಗೆ ಮಡ್ಚಿ ಕಸ ಗುಡಿಸಿ ಬಾಂಡೆ ತಿಕ್ಕಿ ನೀರು ತುಂಬಿ ಸಿಗ್ತೀನಿ ರೀ ಮತ್ತೆ. ಹಾಯ್ ಮೇಡಮ್. ಸ್ನೇಹಿತರೆ ಎಲ್ಲ ಅಂಕನ ಕಸ ಗುಡಿಸಿದೆ. ಟೈಮು 8:12 ನಿಮಿಷ ಆಗೈತೆ ರೀ. 9ಕ್ಕೆ ಹೋತಾಳ. ಟೈಮ್ ಎಲ್ಲ ಸ್ನೇಹಿತರೆ. ಪಟ ಪಟ ಮನೆ ಕಸ ಗುಡಿಸಿ ನೀರು ತುಂಬಿ ಮುಸುರೆ ತಿಕ್ಕಿ ಎಲ್ಲ ಕ್ಲೀನಾಗೈತೆ ನೋಡಿ. ನಿಮ್ಮ ಅಕ್ಕ ಮನೆ ಕ್ಲಿಯರಾಗಿ ತೋರಿಸಿ ಸಿಸ್ಟರ್ ಅಂತ ಹೇಳ್ತೀರಿ. ನಿನ್ನ ತೋರಿಸಿ, ಇವತ್ತೊಂದು ತೋರಿಸಿ ನೋಡಿ. ಮತ್ತು ಇನ್ನೂ ಕಮೆಂಟ್ ಹಾಕಿರಿ, ಅಕ್ಕ ಅಟ್ಟು ಮನೆ ಕ್ಲಿಯರಾಗಿ ತೋರಿಸಿ ಅಂತ ನೋಡಿ. ಅಟ್ಟರ ಮನೆ ಅಂತಾರೆ ಅವರು. ನಮ್ಮದು ಮನೆ ಒಂಥರ ಎಲ್ಲರೂ ಇಷ್ಟಪಡ್ತೀವಿ ನೋಡಿ ಸ್ನೇಹಿತರೆ. ಕಾಣ್ತಿರ್ಬೇಕು ಅಟ್ಟು ಮನೆ ತಳಗೆ ಅಂಕನ. ಈಗ ಬಂದರೆ ಎಲ್ಲ ಮನೆ ಹೆಂಗೆ ರಿಟೇಲ್ ಕಾಣತ್ತೆ ನೋಡಿ. ನಮ್ಮದು ತಲ್ಬಾಕ್ ನಿಂತ ಹಿಡಿದು ಪಡ್ಸಾಲ್ರಿ. ಈಗ ಒಳಗೆ ಬಂದ್ರೆ ಅಡುಗೆ ಮನೆ ಸ್ನೇಹಿತರೆ. ಈಗ ಎಲ್ಲ ಕ್ಲೀನಾಗೈತೆ ರೀ. ನೀರು ಕಸಾಕತ್ತಿ ನೀರು ತುಂಬಿಟ್ಟಿನಿ. ಬೊಗುನಿ ಒಲೆ ತೊಳ್ಕೊಂಡಿನಿ. ಒಲೆ ತೊಳ್ಕೊಂಡು ಜಂಪ್ ಇಡಾಕತ್ತೈತೆ ನೋಡಿ. ತಂಪಾವ ಒಂದು ಗ್ಯಾಸ್ ಕಟ್ಟಿ ಒರ್ಸ್ಕೊಂಡಿನಿ. ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ ರೀ. ಎಲ್ಲ ಕ್ಲೀನಾಗೈತೆ. ಬಾಂಡೆ ಸ್ವಲ್ಪ ಇದು ಬಾಂಡೆ ತಿಕ್ಕಿರಿ. ಉಷ್ಟು ನೀರು ಕುಡಿ ನೀರು ಬಂದಿದ್ರಿ. ಉಷ್ಟು ತಿಕ್ಕಿ ತೊಳೆದು ತುಂಬಿಟ್ಟು ನೋಡಿ. ಜಳ ಮಾಡಿ 8:12 ಆಗೈತಿ. ನಾ ಅಡುಗೆ ಏನಿಲ್ಲ. ಶಾವ್ನ ಕುಂತಾನ್ರಿ. ಹಾಯ್ ಮಾಡು. ಇವಾಗ ನಾನು ಇದು ಮಾಡ್ಬೇಕ್ರಿ. ಅವಕ್ಕಿಗೆ ಅವಾಗ ಚುರುಮುರು ಸುಸ್ಲಿಬೇಕಾ ಸ್ನೇಹಿತರೆ. ಚುರುಮುರು ಸುಸ್ಲ ಮಾಡ್ತೀನಿ. ಬುತ್ತಿಗೆ ಏನೈತೆ ಪಲಾವ್ ಮಾಡ್ಬೇಕಂತ ಮಾಡೀನಿ ರೀ. 8:12 ಆಗೈತೆ. ಎಲ್ಲ ಬ್ಯಾರಲ್ ಒಳಗಿನ ಬ್ಯಾರಲ್ ತುಂಬೈತೆ ನೋಡಿ. ಫುಲ್ ತುಂಬೇವು, ಎಲ್ಲ ತುಂಬೇವ್ರಿ. ಬನ್ನಿ ಸ್ನೇಹಿತರೆ. ನೀರು ಬಂದ್ರೆ 1 ತಾಸು ಕೆಲಸ ಅಲ್ಲೇ ಇಡೋದು ಬಿಡತ್ರಿ. 6:30 ಎದ್ದಿ ಸ್ನೇಹಿತರೆ. ಈಗ 8:12 ಆಗೈತೆ. ಇಟ್ಟು ಮಾಡಿ ನೋಡಿ, ಏನು ಕೆಲಸ ಇಲ್ಲ. ಮತ್ತು ಸಿಗ್ತೀನಿ ರೀ ನಿಮ್ಗೆ. ಪಲಾವ್ ಮಾಡಿ ನಾಷ್ಟ ಮಾಡಿ ಅವ್ರು ಜಾಕ ಮಾಡಿಸ್ತೀನಿ. ಲೇಟ್ ಆಗೈತೆ. ಮೊದಲು ಹೋಲ್ರಿ, ಅವ್ರು ಹೋಗೋರು ಮುಂದಕ್ಕೆ ದಬ್ಬೇಕ್ರಿ ಮೊದಲು. ಅವು ನೋಡಿ ಸ್ನೇಹಿತರೆ, ಹುಡಾಳ ಯಾವ ಥರ ಹುಡಾಳ ಮಾಡಕತ್ತ ನೋಡಿ. ಯಾಕೆ ಶ್ರಾವಣಿ ಜಾಕ ಮಾಡಕತ್ತಾಳ. ನೀರು ಕಾಯಿಸ್ಕೊಟ್ಟಿನಿ. ನೀ ಬ್ರಷ್ ಮಾಡಲ್ಲ? ಮುದ್ದೆ ಹಾಕೋ ಜಾಸ್ತಿ ಮಾಡಕ್ಕೆ ತಂದು ಕೊಡ್ತೀನಿ. ಆಯ್ತಲ್ಲ, ಬಿಳಿ ಬ್ರಷ್ ಆಯ್ತಲ್ಲ ಹೊಲ ಬಾದನ ಸ್ನೇಹಿತರೆ. ಬ್ರಷ್ ತರ್ಬೇಕಾಗೊಂದು ನೋಡಿ ಸ್ನೇಹಿತರೆ. ಎಲ್ಲ ಕಾಯಿಪಲ್ಲೆ ಎರಚ್ಕೊಂಡಿನಿ. ಪಲ್ಯ ಮಾಡಕ್ಕೆ, ಒಗ್ಗರಣೆ ಮಾಡಕ್ಕೆ, ಒಗ್ಗರಣೆನ ಚುರುಮುರು ಸುಸ್ಲ ಮಾಡಕ್ಕೆ. ಇನ್ನು ಅಷ್ಟಕ್ಕೆ ಚುರುಮುರು ಸುಸ್ಲ ಮಾಡ್ತೀನಿ ರೀ. ಬುತ್ತಿಗೆ ಪಲಾವ್ ಮಾಡ್ತೀವಿ. ಬಟಾಟಿ ಎರಚ್ಕೊಂಡಿನಿ. ಉಳ್ಳಾಗಡ್ಡಿ, ಇದು ಕೊತ್ತಂಬರಿ, ಬಟಾಟಿ, ಟಮಾಟೊ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಅಲ್ಲ ಮಿಕ್ಸರ್ಗೆ ಹಾಕೀನಿ ರೀ. ಅನ್ನಕ್ಕಿದು ನಾಷ್ಟಕ್ಕೆ ನೋಡಿ. ಬನ್ನಿ ಸ್ನೇಹಿತರೆ. ಮತ್ತು ನಾಷ್ಟ ಇದು ಪಲಾವ್ ಒಗ್ಗರಣೆ ಹಾಕಿ ಮಾಡಿ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ. ಪಲಾವ್ ಒಗ್ಗರಣೆ ಹಾಕಿದೆ. ಇವಾಗ ಸ್ವಲ್ಪ ಫ್ರೈ ಎಲ್ಲ ಅಂತೇಳಿ ಫ್ರೈ ಮಾಡಕತ್ತೀನಿ ರೀ. ಬಟಾಟಿ, ಉಳ್ಳಾಗಡ್ಡಿ, ನಾ ಟೊಮೊಟೊ ಹಾಕಬೇಕು. ಎಣ್ಣೆ ಆಗಿದ್ದು ಎಣ್ಣೆ ಅರ್ದು ಹಾಕ್ಕೊಂಡೆ. ಇನ್ನೊಂದು ಪ್ಯಾಕೆಟ್ ಉಳಿತು ನೋಡಿ. ತಂತ ಇಟ್ಟಿರ್ತೀನಿ ಹೆಚ್ಚಿಗೆ. ಪಲಾವ್ ಮಾಡಿ ಒಲಿಗೆ ಇಟ್ರಿ ನಾಷ್ಟಕ್ಕೆ ಹಾಕ್ತೀನಿ ಸ್ನೇಹಿತರೆ. ಸಾವುಡ ಸುಮ್ಮ ಕುಂದ ನೋಡಿ. ಸಾವನು ಕಿಲಾಮುಡಿ ಮಾಡೋನೇ ಮಾಡೋವೆ. ಹಾಂ, ಬಣ್ಣ ಹಾಕ್ತಾರ ನೋಡಿ. ಬಣ್ಣ ಬಿಡಪ್ಪ, ಇದ್ದಿದ್ದು ಮನೆ ಬಣ್ಣ ಉದುರಿಸಿ. ನೋಡಿ ಸ್ನೇಹಿತರೆ, 2 ಕಪ್ ಅಕ್ಕಿ ತೊಳೆದು ಹಾಕ್ಕೊಂಡಿ ನೋಡಿ. ಇದಕ್ಕೆ ಈಗ 4 ಕಪ್ ನೀರು ಹಾಕಬೇಕು ಸ್ನೇಹಿತರೆ. ಪಲಾವ್ಕ ಇದಿರಲೇ 2 ಕಪ್ ಅಕ್ಕಿ ಹಾಕ್ಕೊಂಡು 4 ಕಪ್ ನೀರು ಹಾಕ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಮಾಡಿದ್ರೆ ಪಲಾವ್ ಮಸ್ತ್ ಆಗುತ್ತೆ ರೀ. ಹಸಿಮೆಣ್ಸಿನ್ಕಾಯಿ, ಅಲ್ಲ, ಕೊತ್ತಂಬರಿ ಮಿಕ್ಸರ್ಗೆ ಹಾಕಿರ್ತೀವಲ್ಲ, ಅರ್ಶಿಣ ಪುಡಿ ಹಾಕೇನ್ರಿ. ಹಾಕಿದ್ರೆ ಹೆಂಗೆ ಹಸಿರಾಗಿ ಕಾಣುತ್ತೆ ನೋಡಿ. ಬರೀ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ನೋಡಿ. ರೆಡಿ ಆಗುತ್ತೆ ಸ್ನೇಹಿತರೆ. ಇದು ಏನು ಮಾಡ್ಬೇಕು ಶ್ರಾವಣಿ? ಅವಲೇಕ್ಯಾ ಮತ್ತೀಗ ಆಡ್ರಾಗ ಎಷ್ಟು ಬರೀ ಹೇಳ್ತೀರವ ನೀವು ನೋಡಿ ಸ್ನೇಹಿತರೆ. ಒಂದು ಸ್ವಲ್ಪ ನೀರು ಬೆಚ್ಚಗಾಲಿ, ಸ್ವಲ್ಪ ಮಿಕ್ಸ್ ಅಲ್ಲಿ ಅಂತ ಕುಸಾಕತ್ತೀನಿ ರೀ. ಅಕ್ಕಿ ಮತ್ತು ಏನೋ ಅಂದ್ಲ, ಅದಕ್ಕೆ ಏನು ಬೇಕು ಶ್ರಾವಣಿ ಅಂತಂದೆ. ಅವಲೇಕ್ಯ ಅಂತ ನೋಡಿರಿ. ಈಗ ಚುರುಮುರು ಸಾಕಂದ್ರೆ ಅವಲೇಕ್ಯ ಅಂತ. ಬನ್ನಿ ಯಾವ್ದಾರ ಇಟ್ಟು ಮಾಡಿಕೊಡ್ತೀನಿ ರೀ. ನಾಷ್ಟಕ್ಕೆ ಬುತ್ತಿ ಮತ್ತು ರೆಡಿ ಆಗುತ್ತೆ. 8:44 ಆಗೈತೆ ಟೈಮು ನೋಡಿರಿ. ಟೈಮ್ ಆಗ್ಬಿಟ್ಟೈತೆ. ಬಡ ಮುಗಿಸೋಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ನಾವು ಉಡಾಳ ಹಾಕಿಲ್ರಿ.
ಇಲ್ಲ ಮಗನ ಜಾಕಿ ಉಡಾಳ ಬರೀ ಉಡಾತನ ಮಾಡ್ತೀನಿ ಮಗ ನೀವು ಹಾಂ ಅದಷ್ಟು ಕ್ಲೀನ್ ಮಾಡ್ಬೇಕು ರೀ ಹೆಚ್ಚಿತ್ತು ಈಗ ಕುದಿಯಾಕೈತೆ ನೋಡಿ ಕುದಿಯಾಕೆ ಬಂದ್ರಿಗೆ ಕುದ್ದಿಂದನೇ ಕುಕ್ಕರ್ ಕ್ಲೋಸ್ ಮಾಡಬೇಕು ಇಷ್ಟು ಅನ್ನ ತಳಗಿಂದು ಮ್ಯಾಗಿಂದು ಮಿಕ್ಸ್ ಆಗುತ್ತೆ ನೋಡಿ ಸ್ನೇಹಿತರೆ ಅದಕ್ಕೆ ಇದೇ ಥರ ಮಾಡೋದು ನಾನು ಈ ಅವಲಕ್ಕಿ ತಂದು ನೋಡಿ ಸ್ನೇಹಿತರೆ ಈಗ ಉಸುರ್ನ್ಯಾಗ ಸ್ವಚ್ಛ ಮಾಡೋಕ್ಕಾಗ್ತೀವಲ್ಲ ಹಸುನ್ ಇರ್ತಾವೆ ರೀ ತೊಳೆದು ಒಗ್ಗರಣೆ ಹಾಕಿಬಿಡೋದು ರೀ ಇವನೇನು ಹಸು ಮಾಡೋದಿಲ್ಲ ಇನ್ನೊಂದು ಥರ ಫುಲ್ ಅವಲಕ್ಕಿ ತಂದು ಅಂದ್ರೆ ತೊಳಿಲೇಬೇಕು ಹಸು ಮಾಡಲೇಬೇಕು ಕುಕ್ಕರ್ ಕ್ಲೋಸ್ ಮಾಡೀನಿ ರೀ ನೋಡಿ ಉಡಾ ನೋಡ್ರಿ ಈಗ ಕಾಲ ನೋಡಲ್ಲ ಮುರಿತಿ ನಮ್ಮ ಸಾಮಾನು ಅಕ್ಕಿ ದೋರ್ಸ ಮಾಡಕತ್ತಾರೆ ರೆಡಿಯಾಗಿ ಸ್ನೇಹಿತರೆ ಈಗ ಅಲ್ಲಿ ಅವ್ರಿಗೆ ಬನ್ನಿ ಸ್ನೇಹಿತರೆ ನಾನು ಅವಲಕ್ಕಿ ತೊಳ್ಕೊಂಬಂದು ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಅಕ್ಕಿ ಬುತ್ತಿ ಬ್ಯಾಗ್ ತಂದು ಡಬ್ಬಿ ತೊಗೊಂಡಿತ್ತು ನಾ ಏನು ಕಟ್ತೀನಿ ಆಟು ಬಾ ಅವಲಕ್ಕಿ ನೋಡಿ ಇಲ್ಲಿ ಅವಲಕ್ಕಿ ಮಾಡಾಕತ್ತೀವಿ ಸ್ನೇಹಿತರೆ ಸ್ವಲ್ಪ ಸಕ್ರೆ ದಪ್ಪ ಸಕ್ಕರೆ ಹಾಕಿದ್ನೆಲ್ಲ ಸ್ವಲ್ಪ ಹಿಂಗೆ ಕುದಿಸಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಇಲ್ಲ ಕುತ್ತಿ ಬೋತ್ರಿ ಬುತ್ತಿಗೆ ಅಲ್ಲಿದು ಉಣ್ಣಾಕ್ರಿ ಈಗ ಮನ್ಯಾಗ ಇಷ್ಟು ಅವಲಕ್ಕಿ ತೋರ್ಸೀನಿ ಮುತ್ತೆ ಅವಲಕ್ಕಿ ಕೊಟ್ಟು ಉಂಡೋಗ ಮನೆಯಾಗಿಲ್ಲ ಮುತ್ತೆ ಮಸ್ತ್ ಇರ್ಕೊಂಡು ಅಕ್ನಿ ರೆಡಿಯಾಗಿ ನೋಡಿ ಇವತ್ತು ಲೇಟ್ ಆಗ್ತದೆ ಹೋದಿಲ್ಲ ಅಕ್ನಿ ರೆಡಿಯಾಗಿ ಅಕ್ನೇ ಜಾಕ ಮಾಡ್ಯಾರ ನಾ ಏನೋ ಮಾಡ್ತೀವಿ ಇವತ್ತು ಗೊತ್ತಾ ಕುಡಿಯೋ ನೀರು ಬೈದಲ್ಲ ಲೇಟ್ ಆಯ್ತು ರೀ ಕುಡಿಯೋ ನೀರು ಬೈದಲ್ಲ ಲೇಟ್ ಆಯ್ತು ನೋಡಿ ಸ್ನೇಹಿತರೆ 10 ನಿಮಿಷ ಐತ್ರಿ 10 ನಿಮಿಷನ್ಯಾಗ ಉಳಿಸಿ ಬುತ್ತಿ ಕಟ್ಟಿ ಕಳಿಸ್ಬೇಕು ಹಾಂ ಆಯ್ತು ಮಿಕ್ಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಒಂದು ಡಬ್ಬ್ಯಾಗ ಒಂದು ಗಂಟ ಉಂಡೆ ಕರ್ಚಿಕಾಯಿ ಮುರಿದಾಕಿ ನೋಡಿ ಒಂದು ಕರ್ಚಿಕಾಯಿ ತಿನ್ನಸ್ರ ನೀನು ನಾಷ್ಟದಾಗ ಆಕಿಗೆ ನಾಷ್ಟ ಹಾಕಿ ಕೊಟ್ಟಿರಿ ನಾಷ್ಟ ಮಾಡಾಕತ್ತ ಉಡಾಳ ಜಾಕ ಮಾಡಬೇಕು ಅವಲಕ್ಕಿ ರೆಡಿ ಆಯ್ತು ನೋಡಿ ಮಸ್ತ್ ಆಗೈತಿ ಹೆಂಗೆ ಹೆಸ್ರೋಣ ಅವಲಕ್ಕಿ ಹಾಂ ಕುಂತು ಯಾಕೆ ಬಾಬೇ ಇದು ಇನ್ನೂ ಸೀಟಿ ಬಿಡೋವಲ್ಲಾಗೈತೆ ನೋಡಿರಿ ಟೈಮ್ 9 ಆಯ್ತು ರೀ 8:57 ಸ್ನೇಹಿತರೆ ಗಡಿ ಬಿಡಿರಿ ನಾ ಮತ್ತು ಬ್ಲೌಸ್ ಕಟ್ ಮಾಡವ ಅಂತ ಬಂದಿದ್ರು ಇದೆಲ್ಲ ಹಾಕಿ ಹೋಗಿ ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ ಒಂದು ಕರ್ಚಿಕಾಯಿ ಕೊಡ ಕೂತು ಬಿಟ್ಟು ಹಾಕಿ ಮೈತ್ರಿ ಅವು ಸಲ ಹಾಕಿ ಹಂಜಿಬಿಟ್ಟು ಯಾಗ ಕೊಡೋದು ನಿಗಿಚ್ಚಿ ಆಕೆ ಒಟ್ಟು ಸಾಲಿಗೆ ಹೋಗ್ಬೇಕ್ರಿ ಆಕೆ ಜೋತಿರೋದು ಆ ಸಾಲಿಗೆ ಹೋಗಿ ಅಟ್ಟಿ ಜ್ಯೋತಿ ತಸೈತಿ ಕೊಡಕ್ಕೆ ಹೋಗಿ ಬಳಿ ಹೊಡಿತು ನೋಡ್ರಿ ನನ್ನ ಕೈಯ ಬಳಿ ಇಲ್ಲ ಹಂಗಾಯ್ತು ನೋಡಿ ಸ್ನೇಹಿತರೆ ನೋಡ ಹಟ್ಟೆ ಯಾವತ್ತು ನಾನು ಕೈ ಕಾಯಕತ್ತಿ ನೀವು ಕೊಡು ಆ ಹುಡುಗಿ ಚಂಜಿನಾಗ ಹಾಗೆ ಮಾಡ್ತಾನೆ ಒಟ್ಟು ಹುಡುಗಿ ಎಮ್ದೇನದಿಲ್ಲನು ಮೊಸರು ಹಾಕೋಮ್ಮ ಅವು ಗಂಜಿ ಸಾಯ್ತಾವ್ರಿಕ್ಕಿ ಎದ್ದು ನಿಂತು ಉಣ್ಣಾಕತ್ತ ಅವು ಗಂಜಿ ಹೇಳಕ್ಕೆ ಬರ್ರಿ ನನಗೆ ಲಗಾಸ್ತೀನೋ ಒಂದು ಆಗ ಕುರ್ಚಿ ಇದು ಜಾಕ ಮಾಡಿ ಬರ್ನ ಏನು ಮಾಡಿ ನಿನಗೆ ಆಡ್ ಹಿಡ್ದನ್ರಿ ಹೆಂಗೆ ಹೋಗ್ಬೇಕ್ರಿ ಪೈಸೆ ಎಲ್ಲಿಂದ ಕೊಡ್ಬೇಕಂತ ಇಲ್ಲಿಗೆ ಕುರ್ಚಿ ಹಿಡ್ದ ಸ್ನೇಹಿತರೆ ಇಲ್ಲಿ ಕುರ್ಚಿ ಇಟ್ಟು ಕೂತು ಬಿಡ್ತಾನೆ ರೊಕ್ಕ ಕೊಡು ರೊಕ್ಕ ಹಂಗೆ ಹೊರ್ಯಾಕೆ ಬಿಡ್ತೀನಿ ಅಂತನ್ರಿ ಆಕೆ ರೊಕ್ಕ ಎಲ್ಲಿಂದ ತಗೊಡ್ಬೇಕು ಸ್ನೇಹಿತರೆ ಇವ ಏನು ದೊಡ್ಡ ಡಿಸಿಗೆ ನೋಡ್ರಿ ಹಾಂ ಲಂಚಾರಾಗೆ ನೀನು ಲಂಚ ಹೆಚ್ಚಾಕ ಲಂಚ ಎತ್ತಾವ ಈ ಲಂಚ ಇಕ್ಕೆ ಪಾಪ ರೆಡಿ ಆಗ್ಬೇಕು ಹೋಗ್ಬೇಕಂತ ಇದು ಮುಡ್ಯಾಡ್ತೈತ್ರಿ ನಾ ಜಲ್ದಿ ರೆಡಿ ಆಗಿ ಶ್ರವಣಕ್ಕ ನಾ ಅಂತೀನಿ ಅವು ಅದಕ್ಕೆ ಬಿಡೋವಲ್ಲ ಉಣ್ಣಾಕ ಸರಿಯಾಗಿ ಬಿಡೋಲ್ಲಾಗ್ಯಾನ್ರಿ ಕೊಟ್ಟು ನೋಡ್ರಿ ಒಂದಿಗೆ ಕೊಡೋಣ ಹೆಂಗೆ ಗೊತ್ತು ಹೊರ್ಯಾಕ ಬಿಡೋಣ ಹಾಟೆ ಒಂದು ಬಿಡ್ಬೇಕ್ರಿ ತಪ್ಪು ಮಾಡಿದಾಗ ಇಲ್ಲಿಕ್ಕಂದ್ರೆ ಅವಕ್ಕೆ ಉಳಿಸ್ಯಾಕ ಕೊಡ್ತಿದ್ದಿಲ್ಲ ರೀ ಅವ ಇದೇ ಬರಾಬರಿ ಸ್ನೇಹಿತರೆ ಮಕ್ಕಳು ಇದೇ ಥರ ಇಡಬೇಕು ಬರೀ ಸ್ನೇಹಿತರೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಸಿಗ್ತೀನಿ ಶ್ರಾವಣಿ ಸ್ಕೂಲಿಗೆ ಹೋಗಾಗ ಇವಾಗ ಸಿಟಿ ಆರಿತು ನೋಡಿ ಇದಿಷ್ಟು ಕ್ಲೀನ್ ಮಾಡಿದ್ದು ನಾನು ಅವಲಕ್ಕಿ ಮ್ಯಾಗ ಒಂದು ಮುಚ್ಚಿಡ್ಬೇಕು ರೀ ಇದಿಟ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊಂಡ್ಯಾ ಕಾಣ್ತಿರ್ಬೇಕು ಈಗ ಅನ್ನ ಬುತ್ತಿ ಕಟ್ಟಿ ಅವಲಕ್ಕಿ ಮ್ಯಾಗ ಮುಚ್ಚಿ ನೀರು ಕಾಸಕ್ಕಿಡ್ತೀನಿ ರೀ ಮತ್ತು ಅಷ್ಟು ಬಾಂಡೆ ಆಗ್ಯಾವು ನಿಧಾನಕ್ಕೆ ಉಂಡು ಶ್ರವಣಕ್ಕೇನೆ ಟೈಮ್ನಾಗ 3-4 ನಿಮಿಷ ಐತಿ ಉಂಡು ಆರಾಮ್ ಹೋಗಿ ನಾನು ಬುತ್ತಿ ಕಟ್ತೀನಿ ಆಕಿನ ಬುತ್ತಿ ಕಟ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ಪಲಾವ್ ಮಸ್ತ್ ರೆಡಿ ಆಗೈತೆ ನೋಡಿ ಹಾಂ ಕಾಕ ಬಂದಂತ್ರಿ ಅದಕ್ಕೆ ಹೇಳಕತ್ತಾನ ಸರ ನಿಮ್ಮ 4 ಚಮಚ ಕಟ್ಲ ನೋಡಿ ಸ್ನೇಹಿತರೆ ಶ್ರಾವಣಿಗೆ ಬುತ್ತಿ ರೆಡಿ ಆಯಿತು ಕ್ಯಾರಿ ಬ್ಯಾಗ್ನಾಗ ಯಾಕೆ ಹಾಕಿದೆ ಅಂದ್ರೆ ಕ್ಯಾರಿ ಬ್ಯಾಗ್ನ ಹಾಕಿ ಆ ಬುತ್ತಿ ಬಾಕ್ಸ್ನ ಹಾಕ್ತಿದ್ದೆ ಹೊಲಸಾಗುತ್ತೆ ಅಂತೇಳಿ ಈ ಥರ ಹಳೆ ಹಾಕಿ ಇಟ್ಟು ಕೇರಿ ಕಟ್ತೀನಿ ನೋಡಿ ಯಾಕಂದ್ರೆ ಏನಾದರೂ ಚೆಲ್ತಂದ್ರೆ ಹೊಲಸಾಗುತ್ತೆ ರೀ ಅನ್ನಪ್ಪನ ಚೆಲ್ತಂದ್ರೆ ಚೆಲ್ಲಿ ಅಲ್ಲಿ ಹಳೆ ಚೆಲ್ತದ್ರಿ ಹೊಲಸಾಗಲ್ಲ ನೋಡಿದು
ಬುತ್ತಿ ಬ್ಯಾಗ್ ಕ್ವಾಲಿಟಿ ಭಾರಿ ಸ್ನೇಹಿತರೆ, ಸುಳ್ಳೆ ಯಾಕೆ ಕೇಳಬೇಕು, ಕ್ವಾಲಿಟಿ ಐತಿ. ರೆಡಿ ಆಯ್ತು ನೋಡಿ ಸ್ನೇಹಿತರೆ, ಹಾಕಿದ್ದು ಬ್ಯಾಗ್ ಒಂದು ರೆಡಿ ಮಾಡ್ತೀನಿ. ಏನಪ್ಪ ಇದು? ಏನದು? ಇನ್ನು ಕೊಡ್ಸಲಾಗಿನ್ಯಾ? ನಿಮ್ಮ ಅಕ್ಕಗೂ ನಾ ಕೊಡ್ಸಿಲ್ಲಪ್ಪ, ಆಂಟಿ ಕೊಡ್ಸಿ. ಅವ್ರು ಕೇಳು, ಆಂಟಿಗೆ ಕೇಳು, ಆಂಟಿ ಕೇಳಿಲ್ಲ. ಚೋ ಮಾಡಬೇಡ ಆಂಟಿ, ಕಟ್ಟಿ ನನಗಾರ ಕಸಲ್ಲ ಬ್ಯಾಗ್ 5 ಬುತ್ತಿ ಪಟ್ಟ ಕಸಲಾಗಿ ಅಂತೆ ಕೊಡಿಸ್ತಾರಪ್ಪ. ನಿಮಗೆ ಕೊಡಿಸ್ತಾನೆ, ಶಾಲೆಗೆ ಹೋಗಂತೆ ಕೊಡಿಸ್ತಾರೆ ನೋಡಿ ಸ್ನೇಹಿತರೆ. ಇಟ್ಟು ಉಡಾದ ನೋಡಿ, ನನಗಾರು ಕೊಡ್ಸಲ್ಲ, ನಮ್ಮ ಅಕ್ಕಗಾರು ಕೊಡಿಸ್ತೀ ಅಂತಾನ್ರಿ. ಬ್ರಷ್ ಬೇಕಂತ್ರಿ ಅವಾಗ, ಆಕಿಗೆ ಚಪ್ಪಲ್ ತರಬೇಕಂತ, ಅವು ಚಪ್ಪಲ್ ದೊಡ್ಡ ಹಾಕತ್ತಾವು, ಹಾಕೊಂಡು ಹೋಗಲ್ಲಾಗ್ಯಾಳ. ಮುದ್ದೆ ಹಾಕೊಂಡ್ನಿ ಅಂದ್ರೆ ಈಕಿನ ಬ್ಯಾಗ ಎತ್ತಕ್ಕ ನೋಡಿ, ಅಷ್ಟು ವಜ್ಜೆ ಐತೆ ನೋಡಿ ಸ್ನೇಹಿತರೆ. ಬಾ ಶ್ರಾವಣ, ಟೈಮ್ ಆಗೈತೆ, ಬಾ ಶ್ರಾವಣಕ್ಕಾಗ ಇಡಿ ಬಾ ಬ್ಯಾಗ್ ನೋಡಿ. ನೋಡಿ ವಜ್ಜೆ ಐತಲ್ಲೋ, ನಿಗ್ರಿ ಆಡಬೇಡ, ವಜ್ಜಿಲ್ಲ. ಹೊಳ್ಳಿ ಕಡೆ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಇನ್ನೇ ಹೋಗ್ಬಿಡು ಶಾಲೆಗೆ ಆ್ಯಪ್ ನೋಡಿ, ಜಾಕ ಮಾಡಿಸ್ತಾಳೆ ಕಸ ಹುಡುಗಿ. ಕತ್ರಿ ಹಂಗದ ನೋಡಿ, ಕತ್ರಿ ಹಾಕು ಕೊಡು, ಬ್ಯಾಗ್ ಹಾಕಿ ಬಂದು ಕೊಡು. ಒದ್ದೆ ಸರವಣ, ಒಂದು ಶಾಲೆಗೆ ಹೋಗ್ತೀನು, ನೀನೇ ಹೋಗ್ಬಿಡು. ತಗೋ ಹೋಗು, ಹೋಗು ಹೋಗು. ಬುತ್ತಿ ಬ್ಯಾಗ್ ಎತ್ತವಲ್ದು, ಎತ್ತೆ ಬುತ್ತಿ ಲಂಚ್ ಬ್ಯಾಗ್ ಬೇಕಂತ. ತಗೋ ವಜ್ಜಾತ್ರಿ ಅವಾಗ, ವಜ್ಜಾತಿಲ್ಲ? ಹಾಂ ವಜ್ಜಾತಿಲ್ಲಪ್ಪ, ಹೇಳು. ನೀವು ಯಾಕೆ ಬೇಕು ಬಿದ್ದಿಲ್ಲ, ಮುಂದಕ್ಕೆ ಬಿದ್ದಿದ್ದು ಬಡಿ ಬ್ಯಾಗ್ ತಗೋ, ಬುತ್ತಿ ಬ್ಯಾಗ್ ಅವು ನಾಷ್ಟ ಮಾಡಿಸ್ಬೇಕಂತ ಹಾಕ್ಕೊಂಡಿನಿ. 10-3 ನಿಮಿಷ ಆಯ್ತು. ಹಂಗೆ ಮತ್ತು ಜ್ಯೋತಿರಾವ್ ಯಾಕೆ ಬಂದರು, ಶ್ರಾವಣಿ ಹೋಗಿಂದ. ಅವಳು ಎಲ್ಲದ ಎಲ್ಲರಿ ಶ್ರಾವಣ ದೇವ್ರ ಸಹ ಮಾಡಕತ್ತಾನೆ. ತಸ್ಮೈ ಶ್ರೀ ಗುರುವೇ ನಮಃ. ಸಹ ಮಾಡಿದೆಪ್ಪ ಅಲ್ಲಿ ಒಂದು ಜಾಕ ಆಗೈತಿ. ಬೀರಪ್ಪ ಮುತ್ತೆ ದಿನ ಹೇಳ್ಬಿಟ್ಟಿನಿ, ಗುಡಿ ಮಾತ್ರ ಹೋದಾಗಲ್ರಿ ಮನೆಯಿಂದ ನಾ ಬೀರಪ್ಪ ಮುತ್ತೆ ಬಾ ಮುಚ್ಚಿ ಬಾ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಇವಾಗ ನಾಷ್ಟ ಮಾಡಿಸಿ ಸ್ಕೂಲಿಗೆ ಕಳಿಸಿ ಸ್ನೇಹಿತರೆ, ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಬ್ಲೌಸ್ ಸ್ಟಿಚ್ ಮಾಡಕತ್ತೀನಿ. ರಾಯರ ಪೂಜೆ ಮಾಡಿದೆ, ಯಾಕೋ ಮನಸ್ಸಿಗೆ ನೆಮ್ಮದಿ ನೋಡಿ. ಇವು ಬ್ಲೌಸ್ ಸ್ಟಿಚ್ ಮಾಡ್ಬೇಕ್ರಿ, ಇವೆರಡೂ ಸ್ಟಿಚ್ ಮಾಡ್ಕೇರಿ ಹೇಳ್ತೀನಿ ರೀ. ಯಾಕೆ ಏನು ಅನ್ನೋದು ನಾನೇನು ಹೇಳೀನಿ ರೀ ಒಂದು ವಿಡಿಯೋದಾಗ. ಇದು ರೀ ನೋಡಿ ಸ್ನೇಹಿತರೆ, 10 ಸೀರೆ ಆರ್ಡ್ರ್ ಹಾಕಿದ್ನೆಲ್ಲ ಬಂದಾವು. ಯಾರಿಗೆ ಬೇಕು ಓಪನ್ ಮಾಡ್ತೀನಿ, ತಕ್ಷಣ ಆರ್ಡ್ರ್ ಕೊಟ್ಟವ್ರಿ ಸಿಗ್ತಾ ನೋಡಿ. ನೋಡಿ ಮನೆಗೆ ಬಂದ ನೋಡಿ, ಸಹಿ ಮಾಡಿ ತಗೊಂಡು ಸಹಿ ಮಾಡಿಸ್ಕೊಂಡು ಕೊಟ್ಟರು ನೋಡಿ. ನೋಡಿ ಸ್ನೇಹಿತರೆ, ಸೀರೆ ಆರ್ಡ್ರ್ ಬುಕ್ ಮಾಡಿದ್ದೆ ಬಂದು ಇದೇ ಬೇಜಾರಾಗಿತ್ತು ರೀ ಇವತ್ತು. ಇದೊಂದು ಬರಲ್ಲಾಗ್ಯಾವ, ಬುಕ್ ಮಾಡಿದ್ದು ಬರಲ್ಲಾಗ್ಯಾವ ಅಂತ ಬಂದು ರೀ. ಅವು ರೊಕ್ಕ ಅಮೌಂಟ್ ಮೊದಲೇ ಆಗಿರ್ತೀವಲ್ರಿ, ಬ್ಲೌಸ್ ಸ್ಟಿಚ್ ಮಾಡೋಕತ್ತೆ ಬಂದ್ರೆ ಮತ್ತು ಬಿಟ್ಟು ಕೇರ್ ತೊಗೊಂಡು ನೋಡಿ. ಇದೊಂದು ಬ್ಲೌಸ್ ಮುಗಿಸಿ ಇನ್ನೊಂದು ಬ್ಲೌಸ್ ಐತ್ರಿ, ಅದೊಂದು ಬ್ಲೌಸ್ ಮುಗಿಸಿ ನಾನು ಬಿಸ್ತೀನಿ ರೀ ಸೀರೆ, ತೋರಿಸ್ತೀನಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬನ್ನಿ ಬ್ಲೌಸ್ ಸ್ಟಿಚ್ ಮಾಡೋಣ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಇದಕ್ಕೆ ಕಸಿ ಒಳಿಸ್ಬೇಕಂತ ನೋಡಿದ್ದೀನಿ ರೀ. ಇವು ಕಸಿ ಒಳ್ಳಿಲ್ಲ, ಅವರು ಗೋಟ್ ಕಟ್ಟಿ ಅದೇ ಈ ಥರ ಕಸಿ ಒಳಿಸಿ ಹಚ್ಚಿ ಅಂತೇಳಿ ಇದಕ್ಕೆ ಒಳ್ಳಿದು ಹಚ್ಚಿದ್ದೆ. ಸಂಜೆ ನಿನ್ನೆ ಹೊಲ್ದಿನಿ ಇದನ್ನು, ಇದೊಂದು ಹೊಲಿದೆ. ಇವಾಗ ಇದು ಹೊಲಿಯಾಕತ್ತೀನಿ ರೀ. ಶ್ರಾವಣ ಕುಮಾರ್ ಎಲ್ಲಿಗೆ ಹಿಂದಿನ ಕಾಲ ತಿರದನ ಪಾರ್ಸಲ್ ಬಂದೈತೆ, ಬಿಚ್ಚಬೇಕ್ರಿ. ಸೀರೆಗಳು ತಂದೀನಿ, ಯಾರಿಗಾದ್ರೂ ಸೀರೆ ಬೇಕಿರ ಆರ್ಡ್ರ್ ಮಾಡಿ ಸ್ನೇಹಿತರೆ. ನಿನ್ನೆ ಕದ ಹಾಕ್ತೀನಿ. ನಾ ಬಟ್ಟೆ ಬಾಂಡೆ ಅದು ಸ್ನೇಹಿತರೆ ನೋಡಿ, ಯಾಕಂದ್ರೆ ಅರ್ಜೆಂಟ್ ಕೊಡಗಿದ್ದಲ್ಲ, ನಾಳೆ 1ನೇ ತಾರೀಕು ಸ್ನೇಹಿತರೆ. ಮಾತು ತಪ್ಪಾಡ್ದು, ನಮ್ಮ ಮನೆ ಕೆಲಸ ಇದ್ದಿರಲಿ ಹೊಲಕ್ಕೆ ಕೊಡ್ತೀನಿ. ಈಗ ಅದಕ್ಕೆ ಇದು ಅದ ಬ್ಲೌಸ್ ಮುಗಿಸ್ತೀನಿ. 5 ಆಗೈತೆ, 5-6 ನಿಮಿಷ ಆಗೈತೆ, 5-6 ಆಗೈತೆ ರೀ. ಮತ್ತು ಹೊಲಿತೀನಿ. ಶ್ರಾವಣಿ ಸ್ಕೂಲಿಂದ ಬರ್ತಾಳೆ, ಆಕಿ ಊಟ ಗೀಟ ಮಾಡಿ ಪಲಾವ್ ಅನ್ನ ಐತೆ ರೀ. ಊಟ ಉಂಡ್ಲೋಡ್ರಿ ಇವತ್ತು ಟೆನ್ಷನ್. ಇನ್ನೂ ಕಾಲ ತೆರೆದು ಹೋಗ್ಬಿಟ್ಟಾನ್ರಿ ಆಟ. ಶ್ರಾವಣ ಉಡಾಳ ಅಂತ ಬಾಯಿ ಬರ್ತೀರಿ. ಇವತ್ತೊಬ್ರು ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಉಡಾಳ ಅಂತ ಅನ್ಬೇಡ್ರಿ ಸಿಸ್ಟರ್ ಅಂತ. ಏನೋ ಒಂಥರ ಪ್ರೀತಿಗೆ ಅಂತಿದ್ದೀನಿ ರೀ, ಅನ್ನಲ್ರಿ. ನೋಡಿ ಚಹಾ ಮಾಡ್ಕೊಂಡು ಕುಡಿದು ಬಗುನಿ ಹಂಗೆ ಇಟ್ಟೋಗೀನಿ. ಇವಿಸು ಹಾಲು ಎಪ್ಪಾಕ್ಬೇಕಂತ ನಾ ಮಾಡಿದ್ದೇನೆ ರೀ. ಅವು ಆರೇ ಬಿಟ್ಟವ್ರಿ. ಒಂದು ರಾಟಿ ಟಿಚ್ ಮಾಡೋಕೆ ಕುಂತಾರೆ ಮನೆ ಕಡೆ ಯಾವ್ದು ನೋಡೋಕ್ಕಾಗಲ್ಲ ನೋಡಿ. ಟಿಚಿಂಗ್ ಮಾಡೋಕತ್ರ, ಯಾಕಂದ್ರೆ ಒಂದು 200 ಒಂದು 70 ರೂಪಾಯಿ, 270 ರೂಪಾಯಿ ಟಿಚ್ ಮಾಡ್ದಂಗೆ ಆಯ್ತು ಇವತ್ತು. ನಿನ್ನೆ 200 ರೂಪಾಯಿ
ಒಂದು ಸ್ವಲ್ಪ ಮೊಸರು ಐತಿ ಸ್ನೇಹಿತರೆ ಹಾಕಿ ಎಪ್ಪಾಕಿ ಬಿಡ್ತೀನಿ. ಇಷ್ಟು ಹಾಲು ಅದಾವು ಸ್ವಲ್ಪ ಬೆಚ್ಚಗಾದು ಅಂದ್ರೆ ಶ್ರಾವಣ ಎಲ್ಲೋಗ್ಯಾನ ಹೊರಗೆ ಏನು ಹುಡುಕಾಡ್ಬೇಕು ಅವನ್ನ 5-6 ಆಗೈತೆ. ಯಾಕಂದ್ರೆ ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ ಉಡಾಳ ಅನ್ಬೇಡಿ ಅಂತ. ಅನ್ನಲ್ಲ, ನನಗೇನೋ ಒಂಥರ ಉಡಾತನ ಮಾಡೋಕ್ಕೆ ಅದೊಂದು ಪ್ರೀತಿ ರೀ. ಉಡಾತನ ಮಾಡೋಕ್ಕೆ ಭಾರಿ ಉಡಾಳನ ಮತ್ತೆ ಅಂತೀವಿ ನೋಡಿ, ಭಾರಿ ಕ್ಯೂಟ್ಗದಾನ ರೀ, ಭಾರಿ ತಲೆ ಅಂದ್ರೆ ಭಾರಿ ಚುರುಕೈ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ಉಡಾಳ ಅಂತಿದ್ದೀನಿ ರೀ. ಮತ್ತು ಇವತ್ತೊಬ್ರು ಕಮೆಂಟ್ ಹಾಕಿರಿ, ಅಕ್ಕ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಕ್ಕ, ನಿಮ್ಮ ಮಾತು ಕೇಳೋಕೆ ಒಂಥರ ಖುಷಿ ಅಕ್ಕ, ನಿಮ್ಮ ಮಾತು ಕೇಳೋಕತ್ರ ಕೇಳ್ತಾ ಇರಬೇಕು ಅಂತ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೊ ಮಚ್, ಎಲ್ಲರಿಗೂ ಥ್ಯಾಂಕ್ಸ್ ನೋಡಿ. ಯಾಕಂದ್ರೆ ಇಷ್ಟು ನಾನು ಫಸ್ಟ್ ಯೂಟ್ಯೂಬ್ ಮಾಡಾಗ ಲೆಕ್ಕಾಚಾರ ಬೇರೆ ಇತ್ತು, ಇವಾಗ ಒಂಥರ ಲೆಕ್ಕಾಚಾರ ಬೇರೆ ಆಗತ್ತೈತೆ. ಅವೆಲ್ಲ ನಿಮ್ಮ ಕಮೆಂಟಿಗೆ ಹಾಕ್ತಿಲ್ಲ, ಅದ್ರಲ್ಲಿಂದ ನೋಡಿ ಪರಿಣಾಮ. ಯಾಕಂದ್ರೆ ಅವಾಗ ಹೆಂಗಿತ್ತಂದ್ರೆ ನನಗೆ ಜನಗಳು ಅನ್ನೋ ಮಾತಿಗೆ ತಲೆ ಕೆಡ್ಸೋಲ್ದೆ. ಇದೇ ನೈಟಿ ಮ್ಯಾಗ ವಿಡಿಯೋ ಮಾಡ್ತಿದ್ರು, ಯಾರು ನೋಡ್ಬೇಕು, ಯಾರು ಮಾಡ್ಬೇಕು, ಇದೇನು ಕಾಮ ಮಾತಾಡ್ತೈತಿ, ಮೈಕ್ ಇಲ್ಲ, ವಿಡಿಯೋ ಮಾಡೋಕೆ ಇದು ಇಲ್ಲ, ಸ್ಟ್ಯಾಂಡ್ ಇಲ್ಲ. ನಾನು ಅದೇ ಮೈಕ್ ಇಲ್ಲ, ಸ್ಟ್ಯಾಂಡ್ ಇಲ್ಲ, ವಿಡಿಯೋ ಹಚ್ಚಿಟ್ರೆ ಹೊರಗೆ ಹಚ್ಚಿಟ್ಟು ನೀವು ಅಡುಗೆ ಮನೆಯಾಗ ಇಟ್ಟು ಹೊರಗೆ ಬಾಳೆ ಪಡ್ತೇಕಂತ ನನ್ನ ಮಾತು ಕೇಳ್ತಾ ಇಲ್ಲ ಸ್ನೇಹಿತರೆ. ನಿಮ್ಗೆ ಆ ಥರ ಕ್ಲಿಯರಾಗಿ ಮಾತಾಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಹಾಲು ಒಂದು ಸ್ವಲ್ಪ ಬಿಸಿ ಅದು ಎಪ್ಪಾಕಿದೆ, ಮಾಡ್ಕಿಡ್ತೀನಿ ರೀ ಪಡ್ತಾ ಮಾಡೋಕ್ಕೆ. ಇವಾಗ 5 ಆಗೈತೆ ರೀ, ಇರಲಿ ಮತ್ತು ನಾಳೆಗೆ ಉಣ್ಣಾಕೆ ಬರ್ತೀರಿ. ಅವಾಗ ಆ ಥರ ಐತ್ರಿ ಪರಿಸ್ಥಿತಿ. ಇವಾಗ ಏನು ಅನಿಸುತ್ತಾ ನೋಡಪ್ಪ, ಅವಾಗೆಲ್ಲ ಜನಗಳ ಮಾತಿಗೆ ನಾನು ತಲೆ ಕೆಡ್ಸ್ಕೊಂಡು ಕುಂತಿದ್ನಿ ಅಂದ್ರೆ ಇವಾಗ ಇಷ್ಟು ಪ್ರೀತಿ ವಾಸ್ತೆ ಎಲ್ಲ ನಿಮಗೆ ಸಿಗ್ತಿದ್ದಿಲ್ಲ ನನಗೆ. ಕಳ್ಕೊತಿದ್ದು ನೋಡು, ಇನ್ನು ಅಂತಾರೆ ಅಚಾನಕ ಕಳ್ಕೊತಾರಂತಲ್ಲ, ಹಂಗೆ ಕಳ್ಕೊತಿದ್ದೆ. ಅವಾಗೆಲ್ಲ ಅನ್ನೋರು ಮಾತಿ ತಲೆ ಕೆಡ್ಸ್ಕೊಲಾರನೇ ಮುಂದೆ ನುಗ್ಗಿ ಒಂದು ಲೆವೆಲಿಗೆ ಬೆಳೆಸಿದ್ರನ್ನ. ಇವಾಗ ಅನಿಸುತ್ತಾ ಅದ್ರಂಥ ಖುಷಿ ಯಾವುದಲ್ಲ. ಶ್ರಾವಣ ಆಟ ಆಡಿ ಹಂಗೆ ಅವ್ನು ನೋಡು ಬನ್ನಿ, ಶ್ರಾವಣನ ಹೊರಗದಾನ್ರಿ, ನೋಡಿ ಬರ್ತೀನಿ ರೀ. ಅವ್ನು ಎಲ್ಲಿ ಕಾಣಲಾಗ್ಯ ನೋಡಿ ಶ್ರಾವಣ. ಶಶಾಕ, ನಮ್ಮ ಶ್ರಾವಣ ನೋಡಿ, ನಮ್ಮ ಶ್ರಾವಣ ನೋಡಿ, ನಮ್ಮ ಶ್ರಾವಣ ಎಲ್ಲಿ ಕಾಣವಲ್ಲಾಗ್ಯ ನೋಡ್ರಿ. ರುಕ್ಕು, ನಮ್ಮ ಶ್ರಾವಣ ಅದಾನಲ್ಲ, ಚಿನ್ನಿ, ನಮ್ಮ ಶ್ರಾವಣ ಎಲ್ಲದಾನ, ನಮ್ಮ ಶ್ರಾವಣ ಎಲ್ಲಿ ಹೋಗ್ಯ ನೋಡಿ ಸ್ನೇಹಿತ. ಹುಡ್ರು ಕೂಡ ಆಡ್ತಿದ್ದ, ಅಲ್ಲೇನೂ ಇಲ್ಲ. ಶ್ರಾವಣ ಹೋಗ್ಬಿಟ್ಟು ನೋಡಿ, ಇವತ್ತು ಜಂಪರ್ ಹೊಲ್ಕೋತ ಕುಂತೀನಿ. ಆ ಕಡೆ ಹೋಗ್ಯಾನೆ, ಆ ಕಡೆ ಓಣ್ಯಾಗ ಇಲ್ಲ. ಗಿರಿಯ, ನಮ್ಮ ಶ್ರಾವಣ ಅದಾನ ಎಲ್ಲಿ ಅದಾನ ನೋಡಿ ಸ್ನೇಹಿತರೆ. ಈ ಕಡೆ ಇಲ್ಲ, ಆ ಕಡೆ ಏನ್ರ ಅದ ನೋಡ್ತೀವಿ. ಅಲ್ಲಿ ಯಾವ ಓಡಾಡಕತ್ತಾವ್ರಿ. ಇಲ್ಲ ಯಾಕಡೆ ನಾವು ಇಲ್ಲದ ಹುಡ್ರು ನಮ್ಮ ಓಣಿತಾರೆ. ಎಲ್ಲಿ ಮಚ್ಚಿ ಇಲ್ಲ ಅಂತನ್ಲಿವ. ಅಲ್ಲ ಬರೀ ಆ ಗುಡ್ದು ಹಚ್ಚಿಕ್ಕದ ಸ್ನೇಹಿತ, ಕೊನೆ ಇಟ್ಟುಕೊಂಬ ಹಚ್ಚಿಕ್ಕದ ನೋಡುವ. ಯಾಕತ್ತೆ ಕುಂತಿಯ ನೋಡ್ರಿ. ಯಾಕ ರಾಡ್ಯ ಕಲ್ಲು ಹಾಕ್ಕೊಂಡು ಪಾಪೆ ಒಗಿತಿಲ್ಲ, ಕಲ್ಲು ಒಗಿತಿಲ್ಲ ಪಾಪೆ. ಚಲ್ ಯಾಕೆ ಬಮ್ಮ ಹೇಳಿ. ಚಿನ್ನಮ್ಮ ಯಾಕ ರಾಡಿ ಆಡ್ತೀರಿ? ನಡ್ರಿ ಮನೆಗೆ. ಹೆಂಗೆ ನೋಡ್ತಾ ನೋಡಿ ನಿಂದು. ಶ್ರಾವಣ ಬಡಿಗೆ ಗಜ್ಜು ಬಂತು, ನೀನು ಬಂತು ಬಡಿಗೆ. ನನಗಿಂತ ಮೊದಲೇ ಓಡಿ ಹೋದ್ನೋ ಸ್ನೇಹಿತರೆ. ಅವ ಗಜ್ಜು ಭೂತ ಅವ್ನು ಗೊತ್ತಾಯ್ತವ. ಗಜ್ಜು ಭೂತ ಅಂದ್ರೆ ಓಡಾಡ್ತಾನೆ ರೀ. ಚಿನಿ ಬರ್ತೇಲ್ಲ, ಯಾಕಾಕಿ ತೋರ್ಸ್ಕೊಂಡಲ್ಲ ನೈಟಿ. ಮಾಮದಮ್ಮ ಇಲ್ಲಿ ಬಾ, ಮಾಮ ಎಲ್ಲದ ನೋಡಂಬ, ಹೊಡಿಂಬ ಅವಾಗ ಬಾ ಹೊಡಿಂಬ. ಚಿನ್ಯಾ ಎಲ್ಲಿ ಹೋಗ್ಯ ನೋಡಿ ಸ್ನೇಹಿತರೆ. ಈಗ ಗಜ್ಜು ಭೂತ ಅಂತ ಹೇಳಿ ಹೋಗ್ಕೊಂಡು ನೋಡಿ. ಹೊರ್ಯಾಕೆ ಬಾಯಿಲೆ ಅಲ್ಲೇ ನಾನು ಏನಾರ ಎಲ್ಲಿ ಹೋಗಿದ್ದಿ? ಹೊರ್ಯಾಕೆ ಬಾ, ಚಿನ್ನ ಬಂದು ನೋಡು ಎಲ್ಲಿ ಡೊಕ್ಕೊಂದ ನೋಡಿ ಎಲ್ಲಿ ಡೊಕ್ಕೊಂದ ನೋಡಿ. ಅವ ಉಡಾಳ ಅನ್ಬೇಡ ಅಂತೀರಿ, ಕಮೆಂಟ್ ಹಾಕಿರಿ, ಸಾರಿ ಇನ್ನೇ ಅನ್ನಲ್ಲ. ಬಾ ಹುಚ್ಚು ಬಂದಿದ್ವು. ಅಲ್ಲಿ ಹೋಗಿದ್ದು ಹುಚ್ಚು ಯಾಕ? ನಿಮ್ಮ ಮೋತೆ ಕಡೆ ಹೋಗ್ಬಾರ್ದಂಗ, ನಮ್ಮ ಮನೆ ಮುಂದೆ ಆಡ್ಬೇಕು, ಎಲ್ಲಿ ತಿರುಗಾಡ್ಬೇಕು. ಬಸ್ ಚಿನ್ನಿ ಬಂದ. ಬಾ ಚಿನ್ನಿ, ಮಾಮ ಓಡಿ ಬಾ. ಮಾಮ ಗಜ್ಜು ಕೊಡ್ಬಾ. ಬಾ ಶ್ರಾವಣ ಬಾ. ಚಿನ್ನು ತಗೊಂಡು ಯಾವನ
ಸ್ನೇಹಿತರೆ ಟೈಮು 6:55 ಬೆಳಕೈತ್ರಿ. ಶ್ರಾವಣ ನೀರು ಅಂಗಕ್ಕೆ ಇಡಕತ್ತಾರ ನೋಡಿ, ಕಸ ಗುಡ್ಸ್ಲಾರ. ಇದು ಎಷ್ಟು ಭಾಳ ಜೀವ ತಿಂತ ನೋಡಿ. ಒಂದು ಸೈಡ್ ಭಾಳ ಮುದ್ದೆ ಬರಾಕತ್ತಿ, ಸೈಡ್ ಏನು ಮುಚ್ಚುತ್ತೀವಲ್ಲ ಮುದ್ದೆ ಭಾಳ ಬರಾಕತ್ತು. ಮತ್ತು ಅಷ್ಟು ಪರ್ತು ಒಲಿ ಹಾಕಿ ಬಿಚ್ಚಿ ಭಾಳ ಹೈರಾಣ ಆಯ್ತು ಸ್ನೇಹಿತರೆ. ಒಂದು ಹಿಂಗೆ ರೀ ಒಂದು ಜೀವ ತಿನ್ನುವೆ ಅದು ಇದೇ ಸೈಡ್ ಇದ್ದಿರ್ಬೇಕು ನೋಡಿ. ಎಷ್ಟು ಮತ್ತು ಸ್ವಲ್ಪ ಆದರೂ ಸ್ವಲ್ಪ ಮುದ್ದೆ ಆಗೈತೆ. ಒಳಬಾಜು ಸ್ವಲ್ಪ ಮುದ್ದೆ ಆಗೈತೆ ರೀ, ಹೊರಬಾಜು ಏನು ಕಾಣ ನೋಡಿ. ಅಷ್ಟೊಂದು ಆದ್ರೆ ಸ್ವಲ್ಪ ಆತ್ರಿ ಅದು ಒಂದು ಸ್ವಲ್ಪ ಏರುಪೇರ ಬಂತಂದು ಜಂಪರ್ ಕತ್ತಿ ಮುಗ್ದಾಗ ಹೋಗ್ತೀರಿ. ಅದು ಸ್ವಲ್ಪ ಬಾಜಿ ಎಷ್ಟು ನಾವು ನೀಟ್ ಮಾಡ್ಬೇಕಂದ್ರೆ ನೀಟ್ ಆಗೋದಿಲ್ಲ ರೀ. ಸ್ವಲ್ಪ ಏರುಪೇರ ಆತಾವು. ಗೋಟ್ ಕಟ್ಟೀನಿ ರೀ, ಲೇಸ್ ಕಸಿ ಹಚ್ಚೀನಿ ಸಿಂಪಲ್. ಅದೊಂದು ಇದೊಂದು ಕಾಟನ್ ಒಂದು ನೋಡಿ. 3 ಬ್ಲೌಸ್ ನಿನ್ನೆ ಇವತ್ತಕ್ಕೂ 3 ಬ್ಲೌಸ್ ಸ್ಟಿಚ್ ಮಾಡೀನಿ. ಕಾಜಿಗುಂಡು ನಾಳೆ ಮಾಡ್ತೀನಿ ರೀ. ಹಾಯ್ ಮಾಡಿ ಬಸಣ್ಣ ನೋಡಿ ಸ್ನೇಹಿತರೆ. 1ನೇ ತಾರೀಕಿಗೆ ಹೋಗೋ ನಮ್ಮ ಕಸ್ಟಮರ್ ಬ್ಲೌಸ್ ರೆಡಿ ಮಾಡಿದೆ. 3 ಬ್ಲೌಸ್ ರೆಡಿ ಆಗ್ಯಾವ ನೋಡಿ. ಇವು ನಾಳೆ ಹುಕ್ಸ್ ಹಚ್ಕೊಡ್ಬೇಕು. ನೆಸಿನಾಗ ರಸ್ತಿ ಇದೊಂದು ಬ್ಲೌಸು ಗುಂಡಿ ಹಚ್ಬೇಕು ರೀ. 4 ಬ್ಲೌಸ್ ಸ್ಟಿಚ್ ಮಾಡಿದೆವು. ನಿಜವಾಗಿ ಹೇಳ್ಬೇಕು ಸ್ನೇಹಿತರೆ, ಇದು ಬಟ್ಟೆಗಿಂತ ಟಿಚಿಂಗ್ ಒಳಗೆ ಲಾಭ ಇದೆ. ಬೇಕಾದ್ರೆ ಕಮೆಂಟ್ ಹಾಕಿ, ಟಿಚಿಂಗ್ ಒಳಗೇ ಲಾಭ ನೋಡಿ. ಈಗ ಇಷ್ಟು ಇವು ಹೊಲಿದೆ ಎಷ್ಟು 470 ರೂಪಾಯಿ ಆಯ್ತು ರೀ 3 ಬ್ಲೌಸಿಗೆ ಸ್ಟಿಚ್ ಮಾಡಿದೆ ನೋಡಿ. ಇವು ಆಡ್ಕೊತ ಇವತ್ತಿನ ಬಟ್ಟೆ ಬಾಂಡೆ ಹಂಗೆ ಅದಾವೆ ರೀ. ಕಸ್ಟಮರ್ ಒಂದು ಬರೋದು ಪಾರ್ಸಲ್ ಒಂದು ಬರುವ ಎಲ್ಲ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾ ಅಂಗಳ ಕಸ ಗುಡಿಸ್ಬೇಕು, ಪುಟ್ಟ ಮನೆ ಕಸ ಗುಡಿಸ್ಬೇಕು. ಶ್ರಾವಣ ಅಂಗಳಕ್ಕೆ ನೋಡೋಣ್ರಿ ಕಸ ಗುಡಿಸ್ಲಾರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಮಾಡಿ ಮೇಲೆ ನೋಡಿ ಆಕಿ ಹೋಮ್ವರ್ಕಾವು ಬರೋದು ಬಿಟ್ಟು ಕೇಳಿ ಸ್ನೇಹಿತರೆ ಟಿ ನೋಡೋಕೆ ಹೋಗ್ಯಾಡ್ರಿ. ಮತ್ತೆ ಹಂಗೆ ಕೂಡಿ ನೋಡಿ ಇದಿಷ್ಟು ಕ್ಲೀನ್ ಮಾಡ್ತೀನಿ. ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಅಂಗಳ ಕಸ ಹುಡುಗಿ ಮತ್ತು ಅಂಗಳಕ್ಕೆ ನೀರು ಹೊಡೋದು. ಶ್ರಾವಣ ನಮ್ಗೆ ಹಾಕಿದ ನಾವು ಮಕ್ಕ ಅಂಗಳಕ್ಕೆ ನೀರು ಹಾಕಿ ಮನೆ ಎಲ್ಲ ಕಸ ಗುಡ್ಸೀನಿ ರೀ. ದೇವ್ರ ಮುಂದೆ ದೀಪ ಹಚ್ತೀನಿ ರೀ ನೋಡಿ. ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಬ್ಲೌಸ್ ಇಟ್ಟೀನಿ ರೀ. ಇಷ್ಟು ಕಾಜಿ ಗುಂಡಿ ಮಾಡೋದ್ರ ಇಟ್ಟೀನಿ. ಬೇಳೆ ಸಾಂಬಾರು ಮಾಡ್ಬೇಕು ರೀ. ರೊಟ್ಟಿ ಮಾಡಬೇಕು ಸ್ನೇಹಿತರೆ. ಬಾಂಡೆ ಇದು ದೇವ್ರ ಮುಂದೆ ದೀಪ ಹಚ್ಚಿ ಬಾಂಡೆ ತಿಕ್ಕಿ ಬೇಳೆ ಕುದಿಯಕ್ಕೆ ಹಾಕಿಟ್ಟು ಬಟ್ಟೆ ಬಡ್ದು ಹಾಕ್ತೀನಿ ರೀ. ಈಗ 7 ಆಗೈತಿ. 9 ಅನ್ನಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಊಟ ಮಾಡಿ ಮನಗಿಸ್ಬೇಕು ರೀ. ಯಾಕೆ ಹೇಳ್ತೀನಿ ಹುಳ ಕಡಿತ ಏನು ಪ್ಯಾನಿಂಗ್ ಯಾಕಪ್ಪ ಉಡಾ ಶ್ರಾವಣ ಉಡಾ ಅನ್ಬೇಡ ಅಂತೀರಿ. ಮತ್ತು ಬಾಯಿ ಹಂಗೆ ಬರುತ್ತೆ ನೋಡಿ ಉಡಾ ಅಂತಾನೆ. ಓದ್ಕೊ ಬರೀ ಹೋಮ್ವರ್ಕ ಬರೋದು ಓದ್ಕೊ. ಹೋಮ್ವರ್ಕ್ ಕೊಟ್ಟು ಬರ್ಕೊಂಬಂದಿ ಹೋಗ್ಬನ್ನಿ ಮನೆಗೆ ಹೋಗ್ಬಾ ಬಸ್ಸನ್ನು ಹೋಗ್ಬಾ ಜೀವ ತಿಂತಾನೆ ಬಾವ. ಮತ್ತು ನೋಡಿ ಸ್ನೇಹಿತರೆ ಅವ್ರ ಮನೆಗೆ ಹೋಗ್ಲಿ ಅಂದ್ರು ಬಿಡಾಕ್ತಿರಲ್ಲ. ಇಲ್ಲ ಕುಂದೂರು ಅಂತಾನ. ಹೋಗ್ಬಾ ಬಸ್ಸ ನೀನು ಜೀವ ತಿಂತಾನೆ ಬಾ ಹೋಗ್ಬಾ. ಮತ್ತು ನಿಂದ ಸರ್ ಕುಂದರು ಅವು ಓದ್ಲಿಕ್ಕೆ ಕೈ ಬಿಡು. ನೀವು ಹೋಗಿ ಸರ್ ಕುಂತು ಬರ್ರಿ. ಕೊಡ ಬಸ್ಸ ನಾನು ಪ್ಯಾಂಟ್ ತೊಂದಿನ ತೋರಿಸು. ಬರೀ ಸ್ನೇಹಿತರೆ ಹಿಂಗೆ ಹುಚ್ಚಬೇಕ್ರಿ. ಮೊದಲು ಯಾವಾಗ ಹುಚ್ತೀನಿ ಯಾವ ಥರ ಬಂದ ಸೀರೆ ನೋಡುವಂಥ ಕುತೂಹಲ ಭಾಳ ಇದೆ ನನಗೂ ಕೂಡ. ಒಂದು 5ಕ್ಕೆ ಬಂದವ್ರಿ. 4:15ಗೆ ಬಂದಾವು. ಇನ್ನೂ ಹುಚ್ಚೋದಾಗವಲ್ದು ಸ್ನೇಹಿತರೆ. ನೋಡೋಣ್ರಿ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ ಉಸ್ತೀನಿ ರೀ. ಕೆಲಸ ಜವಾಬ್ದಾರಿ ಇರ್ತಾವ್ರಿ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನು ದೇವ್ರ ಮುಂದೆ ದೀಪ ಅದು ಹಚ್ಕೇರಿ ನಾನು ಬಾಂಡೆ ತಿಕ್ಬೇಕಂತ ತಿಕ್ಕಾಕತ್ತಿದ್ದೆ. ಬಟ್ಟೆ ಕಸ್ಟಮರ್ ಬಂದ್ರೆ ಅಲ್ಲಿಗೆ ಒಂದು ಕುಕ್ಕರ್ ತಿಕ್ಕಿ ಬೇಳೆ ಕುದಿಯಕ್ಕೆ ಹಾಕಿಟ್ರು ಅಂದೆ. ಅವ್ರು ಬಂದ್ರಿ. ಮತ್ತು ಅವ್ರಿಗೊಂದು ಸೀರೆ ವ್ಯಾಪಾರ ಆಯಿತು. ಮತ್ತು ಸ್ನೇಹಿತರೆ ಅವ್ರು ಬಂದಾಗ ನಾವು ಹೆಚ್ಚಿ ಮತ್ತು ಅವ್ರು ದಗದಕ್ಕೆ ಅವಸರ ಮಾಡಿದ್ರೆ ಅವ್ರು ನೋಡೋರಲ್ರಿ. ಅಷ್ಟು ಥರ ನೋಡಿ ಒಂದು ಸೀರೆ ಹೋದ್ರಿ ಫೈನಲ್ ಆಗಿ. ದಡ್ಡಿ ಸೀರೆ ಮಡಿ ಸೇಮ್ ಇರುತ್ತೆ. ಇವಾಗ ಮತ್ತು ಅವ್ರು ಹೋಗಿಂದ ಒಂದು 8 ಆಗೈತಿ ಟೈಮ್. ಮತ್ತು ಮಕ್ಕಳೆಲ್ಲ ಊಟ ಮಾಡ್ತಾವ್ರಿ. ಅದಕ್ಕೆ ಅಂತೇಳಿ ಅವ್ರು ಹೋಗಿಂದ ಮತ್ತೆ ಅಡುಗೆ ಕೊಡಬೇಕು, ಊಟ ಕೊಡಬೇಕಲ್ಲ. ಇವಾಗ ಅದು ಕುಕ್ಕರ್ ತಿಕ್ಕೊಂಬಂದು ಬೇಳೆ ಕುದಿಯಕ್ಕೆ ಹಾಕಿಟ್ಟೀನಿ ರೀ. ಶ್ರಾವಣ ಸೀಸ್ ತೊಗೊಳಕತ್ತಾಳ. ಈ ಮನೆ ಲೈಟ್ ಇಲ್ಲ ಸ್ನೇಹಿತರೆ. ಲೈಟ್ ಇತ್ತು ವಿಡಿಯೋ ಮಸ್ತ್ ಬರ್ತಿತ್ತು. ಬೇಳೆ ಕುದಿಯಕ್ಕೆ ಇಟ್ಟೀನಿ. ಬೇಳೆ ಸಾಂಬಾರು ಒಂದು 4 ರೊಟ್ಟಿ ಮಾಡ್ತೀನಿ ರೀ. ಮುಂಜಾನೆ ನಾನು ಅನ್ನ ಮಾಡಿದ್ನಲ್ಲ, ಅನ್ನ ಅಷ್ಟೊಂದು ನನಗೆ ಹೋಗಲ್ಲ. ಇನ್ನೆಷ್ಟು ಒಗ್ಗರಣೆ ಅನ್ನ ಐತ್ರಿ. ಅದಕ್ಕೆ ಸ್ವಲ್ಪ ಬಿಸಿ ರೊಟ್ಟಿ ಸಾರು ಮಾಡಿದ್ರೆ ಅನ್ನ ಐತ್ರಿ. ಒಂದಿಟ್ಟು ಉಣ್ಣಕ್ಕಾಗುತ್ತಂತ ಬಾಂಡೆ ತಿಕ್ತೀನಿ ರೀ. ಬೇಳೆ ಕುದಿರಾಗನೇ ಬಾಂಡೆ ತಿಕ್ಕೊತೀನಿ. ಮತ್ತು ಬೇಳೆ ಕುದಿರಾಗ ಸಾರು ಒಗ್ಗರಣೆ ಹಾಕಿ ಬಾಂಡೆ ಸ್ವಲ್ಪ ಸ್ನೇಹಿತರೆ ಬಾಂಡೆ ತಿಕ್ಕೊಂಬರ್ತೀನಿ ರೀ. ಹೋಗ್ಯಾನ ಸಾಬೂನು ಪುಡಿ ಗೆದ್ದೀನಿ. ಇವಾಗ ಬಾಂಡೆ ತಿಕ್ಕ್ರಿ ಸಾರು ಒಗ್ಗರಣೆ ಹಾಕಿ 4 ರೊಟ್ಟಿ ಬಡಿತೀನಿ ರೀ. 6 ರೊಟ್ಟಿ ನನಗೆ ಅದಾವ ರೀ. ಬಿಸಿ ಬೇಳೆ ಸಾರು ತಂಗು ರೊಟ್ಟಿನ ಉಣ್ತೀನಿ. ನನಗೆ ಭಾಳ ಇಷ್ಟ. ಉಳ್ಳಾಗಡ್ಡಿ ಮುತ್ತೆಗೆ 2 ಒಂದು 6 ರೊಟ್ಟಿ ಮಾಡ್ತೀನಿ ರೀ. ಸಾರು ಮಾಡಿಬಿಡ್ತೀನಿ. ಮತ್ತು ಬಟ್ಟೆ ಬಡ್ದು ಹಾಕಿ ಊಟ ಮಾಡಿ ವಿಡಿಯೋ ಮಾಡಬೇಕು ಸ್ನೇಹಿತರೆ. ನಾ ಅದನ್ನು ಪ್ಯಾಕಿಂಗ್ ಉಚ್ಚಬೇಕು. ಏನು ಮಾಡೋದು ನೋಡಿ. ಪೂಜೆ ಮಾಡಿ ಉಚ್ಬೇಕಂದೆ. ಮತ್ತು ಅವಾಗ ಒಂದು ಊದಿನ ಕಡ್ಡಿ ಹಚ್ಕೇರಿ ಪೂಜೆ ಮಾಡಿ ಉಚ್ಚಿದ್ರೆ ಆತಂತೇಳಿ ಮುಗಿಸಿದೆ ಸ್ನೇಹಿತರೆ. 2 ಊದಿನ ಕಡ್ಡಿ ಹಚ್ಚಿದೆ. ಬನ್ನಿ ನೀವು ಬಾಂಡೆ ತಿಕ್ಕೊಂಬಂದು ಮತ್ತು ಸಾರು ಒಗ್ಗರಣೆ ಸಿಗ್ತೀನಿ ನಿಮ್ಗೆ.
ಬಾಂಡೆ ತಿಕ್ಕೊಂಬಂದೀನಿ. ಬಾಂಡೆ ತಿಕ್ಕಿ ಸಾರು ಒಗ್ಗರಣೆ ಹಾಕಿನಿ. ಟೈಮ್ 8:30 ಆಗೈತೆ. ಸಾರು ಜೋರಾಗಿ ಕುದಿಲ್ಲ ಅಂತ ಜೋರು ಇಟ್ಟೀನಿ ರೀ. ಒಲೆ ಕಾಣ್ತಿರ್ಬೇಕು. ಸಾಂಬಾರು ಬ್ಯಾಳೆ ಸಾಂಬಾರು ಮಾಡೀನಿ ರೀ. ಕುಕ್ಕರ್ ಇಲ್ಲೇ ಐತೆ ನೋಡಿ. ನಾ ರೊಟ್ಟಿ ಮಾಡ್ತೀನಿ ರೀ. ಅದು ಏನೈತೆ ಇಡಕ್ಕೆ ಹೋಗಲ್ಲ. ಈಗ ಪಟ್ಟನಾಗ ಆ ರೊಟ್ಟಿ ಬಡಿದು ಬಟ್ಟೆ ಒಗೆದು ಹಾಕಿ ಊಟ ಮಾಡಿ ಬಟ್ಟೆ ಒಗೆದು ಹಾಕಿ ಮತ್ತೆ ನೀವು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿ ಬ್ಯಾಳೆ ಸಾಂಬಾರು ಮಸ್ತ್ ಸಾಂಬಾರು ರೆಡಿ ಆಗೈತೆ. ದಪ್ಪ ದಪ್ಪ ಕುದಿಲಿ. ಜೋರು ಇಟ್ಟೀನಿ ರೀ. ಒಲೆ ಫುಲ್ ಜೋರು ನೋಡಿ. ಈ ಸಣ್ಣ ಮಾಡ್ಕೊಂಡೆ. ಹಂಗೆ ಅರ್ಜೆಂಟ್ ಐತೆ ಅಷ್ಟೇ. ಟೈಮ್ ಭಾಳ ಐತೆ. 8:30 ಸ್ನೇಹಿತರೆ. ಈಕಿನೂ ಮಲ್ಕೋತೀನಿ ಅಂತ ಹೇಳಕತ್ತ. ಶ್ರಾವಣ ಮಲ್ಕೋತೀನಿ ಅಂತ ಹೇಳಕತ್ತಲ್ಲ. ಅದಕ್ಕೆ ಉಂಡೆ ಕರ್ಚಿಕಾಯಿ ಕೊಟ್ಟು ತಿನ್ನಕ್ಕೆ ಚೆಪ್ಸೀನಿ ರೀ ಈಗ ಅವ್ರು. ಅದಕ್ಕೆ ಪಟ್ಟನ ರೊಟ್ಟಿ ಬಡ್ದವ್ರು ಊಟ ಮಾಡಿ ಮನಗಿಸಿ ನಾ ಬಟ್ಟೆ ಒಗೆದು ಹಾಕಿ ಸ್ನೇಹಿತರೆ ನಿಮ್ಗೆ ಸಿಗ್ತೀನಿ ರೀ. ಮತ್ತು ಬಡ್ಕೊಂಡು ನೋಡಿ ಜಲಮ್ ನಂದು ಸ್ನೇಹಿತರೆ. ಊಟ ಮಾಡೋಣ ಬರ್ರಿ. ಊಟ ಮಾಡಿ ಮತ್ತು ಊಟ ಹೊಟ್ಟೆ ಸೈತ್ರಿ. ಮತ್ತು ಊಟ ಮಾಡಿ ಬಟ್ಟೆ ಒಗಿತೀವಿ ಸ್ನೇಹಿತರೆ. ಟೈಮು 9:15 ಆಗೈತೆ. ಶ್ರಾವಣ ಉಂಡಾನ, ಶ್ರಾವಣಿ ಉಂಡಾಳ. ಮುತ್ತೆ ಹೋಗಿ ಕೊಟ್ಟು ಬಂದು ನಾನು ಉಂಡ್ರಾತು. ರೊಟ್ಟಿ ದೂರಿ ತಳ್ಳನ ರೊಟ್ಟಿ. ಅದಕ್ಕೆ ಒಂದು ರೊಟ್ಟಿ ಮೊಸರು ಹಾಕೊಂಡ್ರಾತಂತ ನೋಡಿದೆ. ಮೊಸರು ಖಾಲಿ ಆಗೈತೆ ರೀ. ಶ್ರಾವಣಿ ಬಿಸಿ ರೊಟ್ಟಿ ಮೊಸರು ಹಾಕ್ಕೊಂಡು ಉಂಡ್ಲು. ಇವಾಗ ಏನೈತೆ ಎಣ್ಣೆ ಖಾರ ಉಳ್ಳಾಗಡ್ಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ರಿ. ಇಲ್ಲಿ ಉಳ್ಳಾಗಡ್ಡಿ ಉಳ್ಕೊಂಡು ನೋಡಿ ಸಬರ್ ಬಿದ್ದೈತೆ ರೀ. ಊಟ ಮಾಡ್ತೀವಿ ಸ್ನೇಹಿತರೆ. ಊಟ ಮಾಡಿ ಮತ್ತು ಬಟ್ಟೆ ಒಣಕ್ಕೆ ಬರಬೇಕು. ಊಟ ಮಾಡಿ ಬಟ್ಟೆ ಹೋಗೋದು ಒಣಕ್ಕೆ ವಿಡಿಯೋ ಮಾಡ್ಬೇಕು ರೀ. ಟೈಮ್ ಭಾಳ ಆಗುತ್ತೆ. ಶ್ರಾವಣ ಮಲ್ಕೊಂಡನ. ಶ್ರಾವಣಿನೇ ಎದ್ದಾಳ. ಹೋಮ್ವರ್ಕ್ ಐತಿ ಪೇಪರ್ ಅದ ಅಂತ. ಇದು ಬಂದಿಲ್ಲ ಮಮ್ಮಿ ಅಂತ ಅಂದ್ಲು. ಓದಾಕತ್ತ ಓದಿಲ್ರಿ. ನಂದಿನ ಕೆಲಸನೇ ಐತಲ್ಲ. ಬನ್ನಿ ಊಟ ಮಾಡಿ ಮಸ್ತ್ ಸಿಕ್ತು ನೋಡಿ. ಮಸ್ತ್ ಅಷ್ಟು ನನಗಿಂತ ಭಾಳ ಇಷ್ಟ ಆಗಿ ಅಗಸಿ ಖಾರ ಎಣ್ಣೆ ಉಳ್ಳಾಗಡ್ಡಿ ಮಸ್ತ್. ಮತ್ತು ಸಾಂಬಾರು ಐತ್ರಿ. ಅನ್ನ ಐತಿ ನೋಡಿ ಸ್ನೇಹಿತರೆ. ಇಲ್ಲಿ ಎಣ್ಣೆ ಕ್ಯಾನ್ ಇಲ್ಲೇ ಐತಿ. ಖಾರ ಇಲ್ಲೇ ಐತಿ. ಮತ್ತು ಇಷ್ಟು ಅನ್ನ ಉಂಡ್ಲೇ ನೋಡ್ರಿ. ಅವ್ರು ಬಿಸಿ ರೊಟ್ಟಿ ಮಾಡಿದ್ರೆ ಅನ್ನ ಇಷ್ಟು ಹಂಗೆ ಉಳ್ದೈತೆ. ಪಲಾವು ಸ್ವಲ್ಪ ಉಣ್ಣೊಟ್ಟು ಉಣ್ತೀನಿ. ಅದಕ್ಕೆ ರೊಟ್ಟಿನ ಮಾಡ್ಕೊಳಿಲ್ಲ ರೀ. ಯಾಕಂದ್ರೆ ರೊಟ್ಟಿ ಅದಾವ ಅಂಥೇಳಿ. ಇದಕ್ಕೆ ಎಣ್ಣೆ ಚೂರು ಐತ್ರಿ. ಸಾಂಬಾರು ಐತ್ರಿ ನೈಟು. ಬೇಕಂದ್ರೆ ರೊಟ್ಟಿ ಅದಾವ ರೀ. ತಳ್ಳನ ರೊಟ್ಟಿ ಮುರಿದಾಕೋ ಸಾರಕ್ಕೆ ಉಳ್ಳಾಗಡ್ಡಿ ಹಾಕೊಂಡು ತಿಂದ್ರಾತು. ಇವಾಗ ರೊಟ್ಟಿ ಹಾಕೋ ಎಣ್ಣೆ ಖಾರ ಉಣ್ಣಂಗಾಗಿತ್ತು. ಅದಕ್ಕೆ ಎಣ್ಣೆ ಖಾರ ತೊಗೊಂಬಂದು ಉಣ್ಣಾಕತ್ತೀವಿ ಇಲ್ಲೇ ಹೊರಗನೆ. ಶ್ರಾವಣ ಆಚೆ ಕಡೆ ಮನೆಗಿಸೀನಿ ರೀ ರಾಟಿ ಮಗ್ಲ. ಯಾಕಂದ್ರೆ ಅವರ ವಿಡಿಯೋ ಮಾಡಬೇಕಲ್ಲ. ಹಿಂಗಾಗಿ ರಾಟಿ ಮಗ್ಲು ಮನೆಗಿಸಿ ನೋಡಿ. ಊಟ ಮಾಡೋಣ ಬರ್ರಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಶ್ರಾವಣನ ಮನೆಗಿಸೀನಿ. ಯಾಕಂದ್ರೆ ನಮ್ಮದು ಕೂಡ ಊಟ ಆಯಿತು. ಎಲ್ಲ ಎತ್ತು ತೊಳ್ಯಾಕಿಟ್ಟೆ. ಎಲ್ಲ ಊಟ ಎತ್ತಿಟ್ಟು ಕಸ ಹುಡುಗಿದ್ದೀನಿ ರೀ. ಯಾಕೆ ವಿಡಿಯೋ ಮಾಡ್ಬೇಕೀಗ. ಅದು ಪಾರ್ಸಲ್ ಬಂದೈತಲ್ಲ ಉಚ್ಚಬೇಕು. ಅದೊಂದು ವಿಡಿಯೋ ಬೇರೆ ಮಾಡ್ತೀರಿ. ಸೀರೆ ಇದು ತೋರಿಸೋದು ನೋಡಿ. ಕಸ್ಟಮರ್ ಬಂದಿಲ್ಲ ಹಂಗೆ ಇಟ್ಟಿನ ಉಸು ತೋರಿಸ್ಬೇಕು ರೀ ಅದನ್ನೊಂದು. ಈಗ ಅದಕ್ಕೆ ಕಸ ಹುಡುಗೀನಿ. ಅದಕ್ಕೆ ಶ್ರಾವಣ ಇಲ್ಲಿ ಮಕ್ಕೋತಿದ್ವಿ. ಹೆಚ್ಚೋಲಿ ಅಲ್ಲಿಗೆ ಹಾಕ್ಸೇನಿ ರೀ. ಅವಳು ಆಮೇಲೆ ಎತ್ತಿ ಹಾಕಿದ್ರೆ ತಬೋಣ ಅಂಥೇಳಿ ಹಾಸಿಲ್ಲ ಸ್ನೇಹಿತರೆ. ಊಟ ಆಗೈತೆ. ಒಳಕ್ಕೆ ಇಟ್ಟಿವ್ರಿ. ಈ ಸದ್ದ ಬಟ್ಟೆ ಒಗೆದು ಹಾಕ್ತೀನಿ ರೀ. 9:34 ಆಗೈತೆ ನೋಡಿ ಕರೆಕ್ಟ್ ಟೈಮು. ಬಟ್ಟೆ ಒಗಿತೀವಿ. ಬಟ್ಟೆ ಒಗಿರಾಗ 10 ಗಂಟೆ ಆಗುತ್ತೆ. ಸಾಬೂನು ಪುಡಿಯಾಗ ಎದ್ದೀನಿ. ಬಡ ಬಿಡ್ತೀನಿ. ಶ್ರಾವಣ ಏನು ಮಾಡಾಕತ್ತಿ? ಕದ ಹಾಕೊಂಬ. ಎಲ್ಲರೂ ಮುಕ್ಕೊಂಡಾರ ಹೊಸ ಮಂದಿ ಮುಕ್ಕೊಂಡಾರಿ. ಹೊಸ ಮಂದಿ ಇದ್ದ ಸ್ನೇಹಿತರೆ. ಬಟ್ಟೆ ಒಗೆದು ಹಾಕಿ ಮತ್ತೆ ಸಿಗ್ತೀವಿ ನೋಡಿ ನಿಮ್ಗೆ. ನೀನು ಹೋಮ್ವರ್ಕ್ ಮುಕ್ಕೋ ಇನ್ನು ನೀನು ಮಾಡ್ಕೊಂಬಿಡು. ವಿಡಿಯೋ ಮಾಡ್ತೀಯಾ? ವಿಡಿಯೋ ಮಾಡೋ ಮೆಸೇಜ್ ಆಡಾಕಿನ್ನು. ನಾ ಬಟ್ಟೆ ಒಗೆದು ಹಾಕಿ ವಿಡಿಯೋ ಮಾಡಾಕ್ತಿ ಶ್ರಾವಣಿ. ನನಗೆ ಅದೊಂದು ಚಿಂತೆ ಐತಿ. ಅದೊಂದು ಕೆಲಸ ಮುಗಿ ಬಟ್ಟೆ ಒಕ್ಕೊಂಬರ್ಲೆ. ಅರ್ಧ ತಾಸು ಟೈಮ್ ಕೊಡ್ಬಿಡು. ಬಟ್ಟೆ ಒಗೆದು ಹಾಕಿ ಬಂದು ಏನು ತಂಪನಾಗಲ್ಲ. 9:34 ಐತಿ. 10 ತನಕನ ಬಟ್ಟೆ ಒಕ್ಕೊಂಬಂದ್ಬಿಡ್ತೀನಿ ನಾನು. ನಿಮ್ಮ ಮಲ್ಕೋ. ನಾ ವಿಡಿಯೋ ನೀ ಮುಕ್ಕೋನ ಎಲ್ಲ ವಿಡಿಯೋ ಹಿಂಗೆ ಹಿಂದೆ ಕುರ್ಚಾಕ ಇಟ್ಟಕ್ಕೆ ನಾ ಮಾಡ್ಕೋತೀನಿ. ವಿಡಿಯೋ ಮಾಡ್ಕೋತೀನಿ. ಎಲ್ಲ ಮಾಡ್ಕೊಳಕ್ಕೆ ಬರ್ತಾ ಹೆಂಗಾರ ಬಿಟ್ಟು ಹೆಂಗಾರ ಮಾಡ್ಕೋತೀನಿ. ನಿಮ್ಮ ನೋಡಿ ನಿದ್ದು ಬಂದ್ರೆ ಮುಕ್ಕೋ. ಇಲ್ಲಿಕ್ಕಂದಿಲ್ಲ 10:30 ಆಗುತ್ತೆ ನಾವು ಮುಕ್ಕೋಬೇಕು. ನಾ ಮುಕ್ಕೋಬೇಕಂದ್ರೆ ಉಸು ಬಟ್ಟೆ ಹೋಗ್ಕೊಂಬರ್ತೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮ ಬಟ್ಟೆ ಹೋಗಿ ಬಂದು ನೋಡಿ ಸ್ನೇಹಿತರೆ. ಟೈಮ್ 10 ನಿಮಿಷ ಕಮ್ಮಿ ಐತಿ. ಬಟ್ಟೆ ಹೋಗೋದೀನಿ ರೀ. ಭಾಳ ಇಲ್ಲ. ನನ್ನೊಂದು ನೈಟಿ ಆಡಂಗಿದ್ದು ರೀ. ಒಕ್ಕೊಂಬಂದು ಇಟ್ಟು ಫೋನ್ ಚಾರ್ಜಿ ಹಾಕಿದೆ. ತೊಗೊಂಡು ವಿಡಿಯೋ ಚಾಲೂ ಮಾಡಿದೆ. ಟೈಮ್ 10 ಆಗೈತೆ ರೀ. ಶ್ರಾವಣಿನೂ ಮಲ್ಕೊಂಡ ಅವಡಿ. ಶ್ರಾವಣಿ ವಿಡಿಯೋ ಮಾಡ್ತೀನಂತೆ ಮಲ್ಕೊಂಬಿಟ್ಟು ಅವಡಾಕಿನೂ ಕೂಡ. ಬನ್ನಿ ಸ್ನೇಹಿತರೆ. ನಾನು ಬಟ್ಟೆ ಹಾಸ್ಬೇಕು ಅವ್ರಿಗೆ. ಬಟ್ಟೆ ಒಣಾಕ್ಯಾರಿ. ನಿನ್ನೆ ಬಟ್ಟೆ ಹಂಗೆ ಅಲ್ಲಿದಾವೆ ರೀ. ತೊಗೊಂಬರ್ತೀನಿ. ತೊಗೊಂಬಂದು ಮತ್ತೆ ಸಿಗ್ತೀನಿ. ಎಲ್ಲರೂ ಮುಕ್ಕೊಂಡಾರ ಮಂದಿ. 10 ಬಂದೈತೆ. ಇದು ನೋಡಿ 12 ಗಂಟೆ ಆಗುತ್ತೆ. ಡೈಲಿ ಮಲ್ಕೋಬೇಕು. 12 ಗಂಟೆ ಹೇಳ್ಬೇಕು. 5, 4 ಹಿಂಗೆ ಹೇಳ್ತೀನಿ. ವಿಡಿಯೋ ಎಡಿಟಿಂಗ್ ಇರ್ತಾವಲ್ಲ. 8ಕ್ಕೆ 1 ವಿಡಿಯೋ ಹಾಕ್ತೀನಲ್ಲ. ಕಷ್ಟಪಡಲೇಬೇಕು. ಇದನ್ನೊಂದು ವಿಡಿಯೋ ಮಾಡಬೇಕು.